ವಿಶೇಷ ಬುಲೆಟಿನ್ ನ್ಯೂಸ್ ಟ್ಯೂಬ್ನ ಮೊದಲ ಸುದ್ದಿ ಏನು ಅಂಥೇಳಿ ನೋಡೋಣ ಬನ್ನಿ. ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಮೇ 14ರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನ ಆದೇಶಕ್ಕೆ ರೇವಣ್ಣ ಕಣ್ಣೀರು ಹಾಕಿದ್ದು ಅಳುತ್ತಲೇ ಕೋರ್ಟ್ನಿಂದ ರೇವಣ್ಣ ಹೊರಬಂದಿದ್ದಾರೆ. ಇನ್ನು ರೇವಣ್ಣಗೆ ವಕೀಲರೇ ಸಾಂತ್ವನವನ್ನು ಹೇಳಿದ್ದಾರೆ. ಇನ್ನು 7 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣ ಕಾಲ ದೂಡಲಿದ್ದಾರೆ. ಎಚ್ ಡಿ ರೇವಣ್ಣ ಇವತ್ತು ಬೇಲಾಗುತ್ತೆ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತೇಳಿ ಅನ್ಕೊಂಡಿದ್ರು ರೇವಣ್ಣ ಅವರು. ಆದರೆ ಇವತ್ತು ರಿಲ್ಯಾಕ್ಸ್ ಸಿಗಲಿಲ್ಲ. SIT ಕಸ್ಟಡಿಯಲ್ಲಿದ್ದ ಎಚ್ ಡಿ ರೇವಣ್ಣ 7 ದಿನಗಳ ಕಾಲ 17ನೇ ACMM ಕೋರ್ಟ್ ಆದೇಶದಂತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸದು. ಸಂತ್ರಸ್ತೆ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಸಂತ್ರಸ್ತೆಯ ಮಗ ಕೊಟ್ಟ ಕಂಪ್ಲೇಂಟ್ನ ಅನ್ವಯ ಎಚ್ ಡಿ ರೇವಣ್ಣ ಅವರಿಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಪರಪ್ಪನ ಅಗ್ರಹಾರದಲ್ಲೇ ಇನ್ನು 7 ದಿನ ಕಾಲ ಕಳೆಯಬೇಕು ಎಚ್ ಡಿ ರೇವಣ್ಣ. ವಿಶೇಷ ಬುಲೆಟಿನ್ ನ್ಯೂಸ್ ಟ್ಯೂಬ್ನ ಮೊದಲ ಸುದ್ದಿ ಏನು ಅಂಥೇಳಿ ನೋಡೋಣ ಬನ್ನಿ. ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಮೇ 14ರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನ ಆದೇಶಕ್ಕೆ ರೇವಣ್ಣ ಕಣ್ಣೀರು ಹಾಕಿದ್ದು ಅಳುತ್ತಲೇ ಕೋರ್ಟ್ನಿಂದ ರೇವಣ್ಣ ಹೊರಬಂದಿದ್ದಾರೆ. ಇನ್ನು ರೇವಣ್ಣಗೆ ವಕೀಲರೇ ಸಾಂತ್ವನವನ್ನು ಹೇಳಿದ್ದಾರೆ. ಇನ್ನು 7 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣ ಕಾಲ ದೂಡಲಿದ್ದಾರೆ. ಎಚ್ ಡಿ ರೇವಣ್ಣ ಇವತ್ತು ಬೇಲಾಗುತ್ತೆ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತೇಳಿ ಅನ್ಕೊಂಡಿದ್ರು ರೇವಣ್ಣ ಅವರು. ಆದರೆ ಇವತ್ತು ರಿಲ್ಯಾಕ್ಸ್ ಸಿಗಲಿಲ್ಲ. SIT ಕಸ್ಟಡಿಯಲ್ಲಿದ್ದ ಎಚ್ ಡಿ ರೇವಣ್ಣ 7 ದಿನಗಳ ಕಾಲ 17ನೇ ACMM ಕೋರ್ಟ್ ಆದೇಶದಂತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸದು. ಸಂತ್ರಸ್ತೆ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಸಂತ್ರಸ್ತೆಯ ಮಗ ಕೊಟ್ಟ ಕಂಪ್ಲೇಂಟ್ನ ಅನ್ವಯ ಎಚ್ ಡಿ ರೇವಣ್ಣ ಅವರಿಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಪರಪ್ಪನ ಅಗ್ರಹಾರದಲ್ಲೇ ಇನ್ನು 7 ದಿನ ಕಾಲ ಕಳೆಯಬೇಕು ಎಚ್ ಡಿ ರೇವಣ್ಣ.